ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. DFA ಕನ್ಸ್ಟ್ರಕ್ಷನ್ ಸೀರೀಸಲ್ಲಿ ಪಾರ್ಟ್ 5. ಇವತ್ತು ನಾವು ಎರಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಸ್ಟ್ರಿಂಗ್ ಆಫ್ ಎ ಬಿ ಸಚ್ ದಟ್ ಡಿವಿಸಿಬಲ್ ಬೈ 3 ಮತ್ತು ಅಕ್ಸೆಪ್ಟ್ ದ ಸ್ಟ್ರಿಂಗ್ ಸೋ ದಟ್ ಝೀರೋಸ್ ಡಿವಿಸಿಬಲ್ ಬೈ 2 ಆ್ಯಂಡ್ 1 ಡಿವಿಸಿಬಲ್ ಬೈ 3. ಇದೇ ರೀತಿ ಜಾಸ್ತಿ ಪ್ರಾಬ್ಲಮ್ಸ್ಗಳನ್ನೂ ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಅದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಈ ಥರ ಕಂಟೆಂಟನ್ನು ಯಾರೂ ಕೊಡ್ತಾ ಇಲ್ಲ, ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟ್ರಿಂಗ್ ಆಫ್ ಎ ಬಿ ಸಚ್ ದಟ್ ಡಿವಿಸಿಬಲ್ ಬೈ 3. ಡಿವಿಸಿಬಲ್ ಬೈ 3ನ ಹೇಗೆ ಬರೆಯೋದು ಅಂತ ಅಂದರೆ, ಸೊ ಡಿವಿಸಿಬಲ್ ಬೈ 3 ಅಂತ ಅಂದರೆ ನಮಗೆ 3 ಸ್ಟೇಟ್ಸ್ ಬೇಕು. ಯಾಕೆಂದರೆ 0 ಅಂತ ಅಂದ್ಕೊಳ್ಳಿ, ಫಸ್ಟ್ ಸ್ಟೇಟ್. ಅದು ಯಾವುದು ಬೇಕಾದ್ರೂ ಆಗಿರ್ಬೋದು. ಯಾಕಂದರೆ ಎ ಮತ್ತು ಬಿ, ಎ ಬಿ ಎ ಈ ಸ್ಟ್ರಿಂಗ್ ಡಿವಿಸಿಬಲ್ ಬೈ 3ನಾ? ಹೌದು. ಎ ಬಿ ಎ ಬಿ ಎ ಬಿ ಎ. ಸೊ ಈ ಸ್ಟ್ರಿಂಗ್ ಡಿವಿಸಿಬಲ್ ಬೈ 3ನಾ? ಇಲ್ಲ. ಯಾಕಂದರೆ ಇಲ್ಲಿ 7 ಇದೆ. ನಮಗೆ 3, 6, 9 ಅಥವಾ 0 ಆ ಥರ ಬರ್ತಾ ಹೋಗಬೇಕು. ಸೊ ಮೊದಲನೇ ಸ್ಟೇಟೇ ಫೈನಲ್ ಸ್ಟೇಟ್ ಆಗ್ಬೋದು, ಯಾಕಂದರೆ 0 ಕೂಡ ಅಕ್ಸೆಪ್ಟೆಡ್. ಸೊ ನೆಕ್ಸ್ಟ್ 1, ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್. ಎ ಮತ್ತು ಬಿ ಏನಾದರೂ ಬರ್ಬೋದು, ಎ ಮತ್ತು ಬಿ ಏನಾದರೂ ಬರ್ಬೋದು. ಸೊ ಇಲ್ಲಿ ಸೆಕೆಂಡ್ ಸ್ಟೇಟಿಗೆ ಬಂದಾಗ ನಾವೊಂದು ಸೆಲ್ಫ್ ಲೂಪ್ನ ಕೊಡೋಣ. ಎ ಮತ್ತು ಬಿ 1 2 3, 1 2 3, 6 ಬಂತ. 1 2 3 4 5 6 ಅಂದರೆ ಅದು ಎ ಬಿ ಏನಾದರೂ ಬರಲಿ. ಟೋಟಲ್ ನಮಗೆ ಸ್ಟ್ರಿಂಗ್ಸಲ್ಲಿ ಏನಿರಬೇಕು ಅಂದರೆ ಮಲ್ಟಿಪಲ್ಸ್ ಆಫ್ 3 ಇರಬೇಕಾಗಿರೋದ್ರಿಂದ ನಮಗೆ ಈಸಿಯಾಗಿ ಡಿವೈಡ್ ಆಗುತ್ತೆ. ಬಿ ಎ ಬಿ ಬಂತು ಅಂದ್ಕೊಳ್ಳಿ, 3 ಸ್ಟ್ರಿಂಗ್ ಡಿವಿಸಿಬಲ್ ಬೈ 3ನಾ? ಹೌದು. ಆ ಥರ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಎರಡನೇ ಪ್ರಾಬ್ಲಮ್, ಅಕ್ಸೆಪ್ಟ್ ದ ಸ್ಟ್ರಿಂಗ್ ಸೋ ದಟ್ ಝೀರೋಸ್ ಡಿವಿಸಿಬಲ್ ಬೈ 2 ಆ್ಯಂಡ್ ಒನ್ಸ್ ಡಿವಿಸಿಬಲ್ ಬೈ 3. ಇದಕ್ಕೆ ಸಿಂಪಲ್ ಟೆಕ್ನಿಕಲ್ ಮಾಡ್ತಾ ಹೋಗೋಣ. ಸೊ ಝೀರೋಸ್ ಡಿವಿಸಿಬಲ್ ಬೈ 2 ಆ್ಯಂಡ್ ಒನ್ಸ್ ಡಿವಿಸಿಬಲ್ ಬೈ 3. ಇದಕ್ಕೇನು ಮಾಡೋದು ಅಂದರೆ ಟೋಟಲ್ 6 ಸ್ಟೇಟ್ಸ್ನ ಯೂಸ್ ಮಾಡ್ತೀವಿ. ಇದನ್ನು ಬರಿಬೇಕ್ರಿ. 0 1 2 3 4 5. ಅವರೇನು ಹೇಳಿರೋದು? ಡಿವಿಸಿಬಲ್ ಬೈ 2, ಝೀರೋಸ್ ಡಿವಿಸಿಬಲ್ ಬೈ 2 ಅಲ್ವಾ? 2 ಸ್ಟೇಟ್ಗೆ ಕನೆಕ್ಟ್ ಮಾಡೋಣ. 2 ಸ್ಟೇಟ್ಸ್ಗೆ ಕನೆಕ್ಟ್ ಮಾಡೋಣ ಝೀರೋಸ್ನ. 0 0 0 0 ಎರಡೆರಡು ಸ್ಟೇಟ್ಗೆ ಝೀರೋಸ್ನ ಕನೆಕ್ಟ್ ಮಾಡೋಣ. ಸೊ ಒನ್ಸ್ ಡಿವಿಸಿಬಲ್ ಬೈ 3 ಸ್ಟೇಟ್ಸ್ಗೆ 1ನ ಕನೆಕ್ಟ್ ಮಾಡಬೇಕು. 1 1 1 3 ಸ್ಟೇಟ್ಗೆ 1 1 1 1 3 ಸ್ಟೇಟ್ಗೆ 1ನ ಕನೆಕ್ಟ್ ಮಾಡಿದ್ವಿ. 3 ಸ್ಟೇಟ್ಗೆ 1ನ ಕನೆಕ್ಟ್ ಮಾಡಿದ್ವಿ. 2ಸ್ನ ಎರಡೆರಡು ಸ್ಟೇಟ್ಗೆ ಕನೆಕ್ಟ್ ಮಾಡಿದ್ವಿ. ಸೊ ಏನಾಯಿತು? ಝೀರೋಸ್ ಡಿವಿಸಿಬಲ್ ಬೈ 2 ಆ್ಯಂಡ್ ಒನ್ಸ್ ಡಿವಿಸಿಬಲ್ ಬೈ 3. ಫಾರ್ ಎಕ್ಸಾಂಪಲ್ ಇಲ್ಲಿ 1 2 1 2 ಮತ್ತೆ 1 ಬಂತು ಅಂದರೆ 3 ಆಯಿತು. ನೆಕ್ಸ್ಟ್ 6 ಬೇಕು ಅಂದ್ಕೊಳ್ಳಿ. 1 2 3 4 5 6. ಸೊ 6 ಡಿವಿಸಿಬಲ್ ಬೈ 3 ಒನ್ಸ್ ಡಿವೈಡ್ ಆಯಿತು. ಅದೇ 2 ಅಂತ ಅಂದ್ಕೊಳ್ಳಿ. 0 0 2 ಟೈಮ್ಸ್, 3 4 5 6 7 8 ಆ ಥರ ಝೀರೋಸ್ ಡಿವಿಸಿಬಲ್ ಬೈ 2. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಿದ್ದೀವಿ. ಅವನ್ನೆಲ್ಲ ಸಾಲ್ವ್ ಮಾಡ್ತಾ ಹೋದರೆ ಈಸಿಯಾಗಿ ಎಕ್ಸಾಮಲ್ಲಿ ಬರಿಬೋದು. ಇದು ಫಿಕ್ಸ್ ಕ್ವಶನ್ ಆಗಿರೋದ್ರಿಂದ ಎಕ್ಸಾಮಲ್ಲಿ, ಸೊ ಕಾಂಪಿಟೇಷನಲ್ ಥಿಯರಿಯಲ್ಲಿ ಇದು ಫಿಕ್ಸ್ ಕ್ವಶನ್ನು. ಅದರಿಂದ ಜಾಸ್ತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಾವು ಅದರ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.